100 ಹೆಣ್ಮೇಕೆ ಬೇಕಾದರೂ ಸಾಕ್ಬೋದು. ಈ ಬೀಜ ಹೊಡಿದೇ ಇರೋ ಒಂದು ಗಂಡು ಮೇಕೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ಥರ ನಾನು ಮೇವು ಕೊಟ್ಟರೆ ಬೆಳಗ್ಗೆ ರಿಟರ್ನ್ ಸಂಜೆ ನನಗೆ ಈ ಥರ ಕೊಡುತ್ತೆ. ಕಸ ಮತ್ತು ಮೂತ್ರ ವಿಸರ್ಜನೆ ಮಾಡಿಬಿಟ್ಟು ಇವತ್ತು ಬೆಳಿಗ್ಗೆನೇ ಬೇಗ ಎದ್ದು ನಮ್ಮ ಮೇಕೆ ಶೆಡ್ ಹತ್ರ ಹೋದೆ. ಆ ವಾರ ಆರಾಮಾಗಿ ಮಲಗಿದ್ದು. ಹಾಗೆ ಬೆಳಗ್ಗೆ ಅವನ್ನೆಲ್ಲ ಆಚೆ ಕಟ್ಟಿ ಕೈ ತಿಂಡಿ ಇಕ್ತೆ, ಸಪ್ರೇಟ್ ಇಕ್ತೆ. ಇಲ್ಲಾಂದರೆ ಗಂಡು ಮೇಕೆ ತಾನು ತಿನ್ನಲ್ಲ, ತಿನ್ನೋಕ್ಕೂ ಬಿಡಲ್ಲ. ಆಮೇಲೆ ಸೊಪ್ಪೆಲ್ಲ ಕಡ್ಕೊಬಂದು ಸೊಪ್ಪೆಲ್ಲ ಹಾಕಿ, ಹಾಗೆ ನಮ್ಮ ದನಗಳ್ಗೆ ಇನ್ನೂ ಮೇವು ಕುಯ್ದಿರಲಿಲ್ಲ. ಅದನ್ನೆಲ್ಲ ಕುಯ್ಕೊಂಬಂದು ಮನೆ ಹತ್ರ ಎತ್ತಾಕೊಂಬಂದು ಹಾಕಿ, ಮತ್ತು ದನಗಳ್ಗೆ ಅವೆಲ್ಲ ಹಾಕೋ ವರ್ಷಕ್ಕಾಗಿ ಕಬ್ಬಣ ಎಲ್ಲ ಅನ್ಲೋಡ್ ಮಾಡಿ ಹೋಗಿದ್ರು. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಅಡಿಕೆ ತೋಟಕ್ಕೆ ಸ್ವಲ್ಪ ಜೋಳ ಹಾಕಿದ್ದೆ. ಅದಕ್ಕೆ ಯೂರಿಯಾ ಹಾಕಬೇಕಿತ್ತು. ಅರ್ಧ ಯೂರಿಯಾ ಅರ್ಧ ಮತ್ತು ಗೊಬ್ಬರನ ಮಿಕ್ಸ್ ಮಾಡ್ಕೊಂಡೆ. ಅಡಿಕೆ ತೋಟಕ್ಕೆ ಪೂರ್ತಿಯಾಗಿ ಯೂರಿಯಾನೇ ಹಾಕಲ್ಲ. ನೀವು ಯಾವ ಥರ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆಲ್ಲ ಹಾಕೊಂಬರೋ ವರ್ಷಕ್ಕೆ ಆಲ್ರೆಡಿ ಸಂಜೆ ಆಗಿತ್ತು. ಇವತ್ತಿನ ಕತೆ ಇಷ್ಟೇ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.